ಇಷ್ಟು ಕ್ರಿಸ್ಪಿ ಆಲೂ ರೋಲ್ ಮನೆಯಲ್ಲೇ ಮಾಡಬಹುದು. ಈ ಟ್ರಿಕ್ಸ್ ಗೊತ್ತಿದ್ರೆ ಮನೆಯಲ್ಲೇ ಸೂಪರ್ ಆಗಿ ಬರುತ್ತೆ, ಸೂಪರ್ ಟೇಸ್ಟು ಇರುತ್ತೆ. ಡಿಫ್ರೆಂಟ್ ಕ್ರಿಸ್ಪಿ ಆಲೂ ರೋಲು ಒಂದು ಬಟ್ಲು ಮೈದಾ ತಗೊಳ್ಳೋಣ. ಅದಕ್ಕೆ ಸ್ವಲ್ಪ ಓಂಕಾಳು, ಕರಿ ಜೀರಿಗೆ, ಉಪ್ಪು, ಎಣ್ಣೆ, 2 ಸ್ಪೂನ್ ಚಿರೋಟಿ ರವೆ ಹಾಕಿ ಮಿಕ್ಸ್ ಮಾಡಿ ಕಲಸೋಣ. ರೋಲ್ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟು ಕಲಿಸ್ಬೇಕು. ಗಟ್ಟಿಯಾಗಿ ಹಿಟ್ಟು ಕಲಸಿ ಇಟ್ಟು ಅರ್ಧ ಗಂಟೆ ರೆಸ್ಟಿಗೆ ಬಿಟ್ಬಿಡೋಣ. ಗಟ್ಟಿಯಾಗಿದ್ದರೆ ರೋಲ್ಗಳು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಫಿಲ್ಲಿಂಗಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. 1 ಸ್ಪೂನ್ ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನು ಸೋಂಪಿನ ಕಾಳು, ಮೂರನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಷ್ಟೇ. ಜಾಸ್ತಿ ಏನು ಹುರಿಯೋದು ಬೇಡ. ಸ್ವಲ್ಪ ಬಿಸಿ ಮಾಡಿ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಈ ಥರ ಸ್ಟಫಿಂಗಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. 3 ಸ್ಪೂನ್ ಎಣ್ಣೆ ಹಾಕಿ ಇಂಗು, ಖಾರದ ಪುಡಿ, ಗರಂ ಮಸಾಲೆ ಪುಡಿ, ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡೋಣ. ಫ್ರೈ ಆಗಲಿ. ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿಣ ಪುಡಿ, ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ 1 ಈರುಳ್ಳಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ. ಈಗ ಬೇಯಿಸಿಟ್ಟಿರೋ 1 ಆಲೂಗಡ್ಡೆ ಹಾಕೋಣ. ಈಗ ಮಸಾಲ ಪುಡಿ ಮಾಡಿ ಇಟ್ಕೊಂಡಿದ್ಮೇಲೆ ಅದು ಹಾಕೋಣ. ಸ್ವಲ್ಪ ಬೇಯಿಸಿದ ಬಟಾಣಿ ಹಾಕಿ ಮಿಕ್ಸ್ ಮಾಡೋಣ. ಎಲ್ಲ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಲಿ. ಈಗ ಸ್ವಲ್ಪ ಪನ್ನೀರ್ ಹಾಕಿ ಮಿಕ್ಸ್ ಮಾಡೋಣ. ಯಾಕೆಂದರೆ ಇದು ಮಕ್ಕಳಿಗೆ ಹೆಲ್ತಿಯಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ. ಈಗ ಮಸಾಲೆ ರೆಡಿ ಆಯಿತು. ಇನ್ನು ಚಪಾತಿ ಸೈಜಿಗೆ, ದೊಡ್ಡ ಚಪಾತಿ ಸೈಜಿಗೆ ಹಾಳೆ ರೆಡಿ ಮಾಡ್ಕೊಳ್ಳೋಣ. ಫಿಲ್ಲಿಂಗು ಈ ಥರ ಫಿಲ್ ಮಾಡಿ, ಈ ಥರ ಸ್ಮ್ಯಾಶ್ ಮಾಡಿ ಸುತ್ತ ಜೋಡಿಸಿ ಅದನ್ನು ಕಟ್ಟರಿಂದ ಕಟ್ ಮಾಡೋಣ. ಈ ಥರ ಮಾಡಿದ ರೋಲು ಮಕ್ಕಳಿಗೆ ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಅವರು ಮನೇಲಿ ಇರ್ತಾರಲ್ಲ, ಈಗ ಡಿಫ್ರೆಂಟಾಗಿರೋದು ಬೇಕು ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಈ ಥರ ಮಾಡ್ಬೋದು. ಸಿಂಪಲ್ಲಾಗಿ ಈ ಥರ ರೋಲ್ ಮಾಡಿದರೆ ಆಯಿತು. ಎಡ್ಜಿಗೆ ನೀರು ಹಚ್ಚಿರೋದ್ರಿಂದ ಬಿಗಿಯಾಗಿ ಕುತ್ಕೊಳ್ಳುತ್ತದು. ಈ ಥರ ಎಲ್ಲ ರೋಲು ರೆಡಿ ಮಾಡ್ಕೊಂಡು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಫ್ರೈ ಮಾಡಿದರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ. ಫ್ರೈ ಮಾಡೋಣ. ರೆಡಿ ಮಾಡ್ಕೊಂಡಿರೋದೆಲ್ಲ ಒಂದೊಂದೇ ಹಾಕಿ ಈ ಥರ ಫ್ರೈ ಮಾಡಿ ಕರಿಯೋಣ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರೆದ್ರೆ ಕ್ರಿಸ್ಪಿಯಾಗಿರೋ ಆಲೂ ರೋಲ್ ರೆಡಿ ಆಗುತ್ತೆ. ಇದು ಮಾಡೋದು ಈಸಿ. ತುಂಬ ಚೆನ್ನಾಗಿತ್ತು. ನಾನು ತಿಂದು ನೋಡಿ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಕ್ರಿಸ್ಪಿಯಾಗೂ ಇತ್ತು, ಮಕ್ಕಳಿಗಂತೂ ಕುರ್ಕುರು ಅಂತ ತಿನ್ನೋಕ್ಕೆ ಚೆನ್ನಾಗಿತ್ತು. ಆಮೇಲೆ ಟೇಸ್ಟಿಯಾಗೂ ಇತ್ತು. ಇದು ನೀವು ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಮಕ್ಕಳಿಂದ ದೊಡ್ಡವರವರೆಗೂ ಇಷ್ಟ ಆಗುವ ಸಂಜೆ ಸ್ನ್ಯಾಕ್ಸ್ ಹೇಗಿತ್ತು ಅಂತ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.